ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳುತ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಆದಿಕಾಂಡ 12ನೇ ಅಧ್ಯಾಯ 9ನೇ ವಚನ ಓದ್ಕೊಳ್ಳೋಣ. ದೇವರ ಸ್ತೋತ್ರ. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಗೊಂಡು ನಡೆಯಬೇಕು, ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲ ತಲಾಂತರಗಳಲ್ಲಿ ಅದನ್ನು ಕೈಗೊಂಡು ನಡೆಯಬೇಕು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ಅಬ್ರಹಾಮನಿಗೆ ದೇವರು ಮಾತಾಡಿದಂಥ ವಾಗ್ದಾನ ವಾಕ್ಯ ಅಂದರೆ ಏನಂದರೆ, ನೀನು ನನ್ನ ವಾಗ್ದಾನ ವಾಕ್ಯಗಳನ್ನು ಏನು ಮಾಡಬೇಕು? ಕೈಗೊಂಡು ನಡಿಬೇಕು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ದೇವರು ಅಬ್ರಹಾಮನಿಗೆ, ನೀನಂತೂ, ಯಾರು? ಅಬ್ರಹಾಮನಿಗೆ ಹೇಳ್ತಾರೆ ದೇವರು, ನನ್ನ ಒಡಂಬಡಿಕೆಯನ್ನು ಕೈಗೊಂಡು ನಡೆಯಬೇಕು. ಯಾವ ಒಡಂಬಡಿಕೆ ಅಂದರೆ ಏನು? ದೇವರ ವಾಕ್ಯ. ಅದಕ್ಕೆ ದೇವರು ಅಬ್ರಹಾಮನಿಗೆ ನೀತಿವಂತರ ಪಟ್ಟಿಯಲ್ಲಿ ಸೇರಿಸಿದ್ದು. ದೇವರು ನಮ್ಮ ಸ್ತೋತ್ರವಾಗಲಿ. ಅಬ್ರಹಾಮ ನಂಬಿಕಸ್ಥನಾಗಿದ್ದನು, ನೀತಿವಂತನಾಗಿದ್ದನು. ಆದರೂ ಕೂಡ ದೇವರವ್ರಿಗೆ ಏನು ಎಚ್ಚರಿಸ್ತಂದರೆ, ನೀನು ಇನ್ನೂ ಏನು ಮಾಡಬೇಕು? ನನ್ನ ವಾಗ್ದಾನಗಳು, ಒಡಂಬಡಿಕೆಯನ್ನು ಕೈಕೊಂಡು ನಡಿಬೇಕು. ಹಾಗೆ ನೀನಲ್ಲದೆ ನಿನ್ನ ಮಕ್ಕಳು ಕೂಡ, ನಿನ್ನ ಸಂತತಿ ಕೂಡ ಏನಾಗಬೇಕು? ನಡ್ಕೊಂಡು ನಡಿಬೇಕು. ಕಡೆವರೆಗೂ ನನ್ನ ಒಂದು ಧ್ಯಾನದಲ್ಲಿ, ನನ್ನ ಒಂದು ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ನನ್ನ ಒಂದು ಎಲ್ಲ ಒಂದು ಇದರಲ್ಲಿ ಏನು ಮಾಡಬೇಕು? ಅವರು ಕೂಡ ನಿಂತರನೇ ನಡಿಬೇಕೆಂಬ ಒಂದು ಉದಾಹರಣೆ ಅವ್ರಿಗೆ ಕೊಟ್ಟರು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೆ ಪ್ರಿಯ ದೇವ್ರ ಮಕ್ಕಳೇ, ನಾವು ಕೂಡ ಈ ದಿನಗಳಲ್ಲಿ ನಾವು ನಂಬಿ ವ್ಯರ್ಥವಾಗ್ಬಾರ್ದು. ನಾವು ಮಾತ್ರನೇ ಪರಲೋಕಕ್ಕೆ ಹೋಯ್ತು ಅನ್ಬಾರ್ದು. ಯಾಕಂದರೆ ನಮ್ಮ ಸುತ್ತ ಇರೋರು, ನಮ್ಮ ದೇಶದಲ್ಲಿರೋರು, ನಮ್ಮ ಕುಟುಂಬದಲ್ಲಿರೋರು ಪ್ರತಿಯೊಬ್ಬರು ಏನಾಗಬೇಕು? ರಕ್ಷಣೆ ಹೊಂದಬೇಕು. ನಾವು ಅದಕ್ಕೋಸ್ಕರ ಮಾಡಬೇಕು, ಪ್ರಯತ್ನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅವರಿಗೋಸ್ಕರ ಒಂದು ಆತ್ಮನ ನಷ್ಟಪಡುವುದು ಅಂತ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ನೀನು ಒಡಂಬಡಿಕೆ ಬಿಡದ ಹಾಗೆ ನಿನ್ನ ಸಂತತಿ ಕೂಡ ಬಿಡಬೇಡದು ಅಂತ ಹೇಳಿದ ದೇವ್ರು ನಮ್ಮ ಸ್ತೋತ್ರವಾಗಲಿ. ತಂದೆ ಮಕ್ಕಳು ನಂಬಿದ ಮೇಲೆ ಮುಂದೆ ಮಕ್ಕಳು ನಂಬಬೇಕಂತ ಏನು ಮಾಡಬೇಕು? ನಾವು ಪ್ರಾರ್ಥನೆ ಮಾಡಬೇಕು. ನಾವು ಮಾತ್ರ ನಂಬೋದಲ್ಲ, ನಮ್ಮ ಇಡೀ ಕುಟುಂಬ ನಂಬಬೇಕು, ನಮ್ಮ ಸಂಬಂಧ ನಂಬಬೇಕು. ಇಡೀ ಲೋಕದಾಗಿರುವಂಥ ಪ್ರತಿಯೊಂದು ಮಕ್ಕಳು ರಕ್ಷಣೆ ಹೊಂದಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅಬ್ರಹಾಮನಿಗೆ ಹೇಗೆ ದೇವರು ವಾಗ್ದಾನ ಕೊಟ್ಟಿದ್ದಾರೋ ಅದೇ ನಮಗೂ ಇದೆ. ನಾವು ಮುಂದುವರಿಸ್ಕೊಂಡು ನಾವು ಹೋಗಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಯಾವುದನ್ನು ವಾಕ್ಯ ಬಿಡದೆ ಪ್ರತಿಯೊಂದು ವಾಕ್ಯದಲ್ಲಿ ನಾವೇನಾಗಬೇಕು? ನಿಪುಣರಾಗಿ ಜೀವಿಸಬೇಕು. ಕಡೆವರೆಗೂ ದೃಢವಾಗಿ ನಿಲ್ಲಬೇಕು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರ್ಕೊಂಬದೆ ಕಡೆವರೆಗೂ ದೃಢವಾಗಿ ನಿಲ್ಲಬೇಕು ವಾಕ್ಯದಲ್ಲಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಪರಿಶುದ್ಧನೆ ಪರಿಶುದ್ಧನೆ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ, ನಿನಗೆ ಸ್ತೋತ್ರ ಅಪ್ಪ. ಅಬ್ರಹಾಮ ಮಾಡಿದಂಥ ವಾಗ್ದಾನ ವಾಕ್ಯಗಳು ಕರ್ತನೆ ಅಪ್ಪ, ನನ್ನ ವಾಗ್ದಾನ ವಾಕ್ಯಗಳು ಕರ್ತನೆ, ನನ್ನ ಒಡಂಬಡಿಕೆ ನೀನು ಯಾವತ್ತೂ ಬಿಡದೆ ಕಡೆವರೆಗೂ ದೃಢವಾಗಿ ಹಿಡ್ಕೊ ಅಂತ ಹೇಳಿದ ದೇವ. ಅದೇ ರೀತಿ ಕರ್ತನೆ ನಿನ್ನ ಸಂತತಿ ಕೂಡ ಅದೇ ಮುಂದುವರಿಸ್ಬೇಕಂತ ಹೇಳಿದ ದೇವ, ನಿನಗೆ ಸ್ತೋತ್ರ ಕರ್ತನೆ. ನಾವು ಕೂಡ ಈ ದಿನದಲ್ಲಿ ಅನೇಕ ಮಕ್ಕಳು ಕರ್ತನೆ ಅಪ್ಪ ರಕ್ಷಣೆ ಹೊಂದದೆ ಕರ್ತನೆ, ಕುಟುಂಬದಲ್ಲಿ ಎಷ್ಟೋ ಜನವಪ್ಪ ವ್ಯರ್ಥವಾದ ಕಾರ್ಯಲ್ಲಿ ಜೀವಿಸ್ತಾ ಇದ್ದಾರೆ ಕರ್ತನೆ, ನಿನಗೆ ಸ್ತೋತ್ರಪ್ಪ. ಒಂದೊಂದು ಕುಟುಂಬದಲ್ಲಿ ಕರ್ತನೆಪ್ಪ ನಾವು ಕೂಡ ಮಕ್ಕಳಿಗೆ ಬುದ್ಧಿ ಹೇಳುವಂತೆ ಕರ್ತನೆ, ಪ್ರತಿಯೊಂದು ಮಕ್ಕಳಿಗೆ ಬುದ್ಧಿ ಹೇಳುವಂತೆ ಎಲ್ಲ ತಂದೆ ತಾಯಂದರಿಗೆ ಈ ದಿನಗಳಲ್ಲಿ ಮುಟ್ಟು ದೇವ, ನಿನಗೆ ಸ್ತೋತ್ರ ಕರ್ತನೆ. ಒಳ್ಳೆ ಮಾರ್ಗದಲ್ಲಿ ನಡೆದು ಅವರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಿ ಪ್ರತಿಯೊಬ್ಬರು ದೇವರು ಬರೋ ದಿನ ಹತ್ತಿರವಾಗಿದೆ, ಎಲ್ಲರೂ ರಕ್ಷಣೆ ಹೊಂದುವಂತೆ, ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ದೇವರ ಕಡೆ ತಿರುಗಿಸುವಂತೆ, ಪ್ರತಿಯೊಂದು ಮಕ್ಕಳು ದೇವರಲ್ಲಿ ಹೆಚ್ಚಾಗಿ ಬೆಳೆಯುವಂತೆ ಸಹಾಯ ಮಾಡು ದೇವ, ನಿನಗೆ ಸ್ತೋತ್ರ. ನಿನ್ನಲ್ಲಿ ಅನೇಕ ಮಕ್ಕಳು ಬರಬೇಕು ದೇವ, ನಿನಗೆ ಸ್ತೋತ್ರ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. ಅನೇಕ ಆತ್ಮಗಳು ನಷ್ಟಪಡ್ತದೆ ದೇವ, ನಿನಗೆ ಸ್ತೋತ್ರ. ಪ್ರತಿಯೊಂದು ಆತ್ಮಗಳಿಗೆ ತಟ್ಟುವಂಥ ದೇವರಾಗಿದೆಯಪ್ಪ, ಹುಡುಕಿ ರಕ್ಷಿಸುವಂಥ ದೇವರಾಗಿದೆಯಪ್ಪ. ನಿನ್ನ ಕೃಪೆಯಂತೆ ನಡೆಸು ದೇವ. ಎಲ್ಲ ಮಕ್ಕಳನ್ನು ಕರ್ತನೆ ಈ ದಿನಗಳಲ್ಲಿ ಸಂತೈಸಿ ಪ್ರಪಂಚದಾಗ ಎಲ್ಲ ಮಕ್ಕಳಿಗೆ ಶಾಂತಿ ಸಮಾಧಾನ ನೆಮ್ಮದಿ ಕೊಟ್ಟು, ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ಅನೇಕ ಗೊಂದಲಗಳು ಕರ್ತನೆ, ಎಲ್ಲ ಕುಟುಂಬದಲ್ಲಿ ಕರ್ತನೆ ಶಾಂತಿ ಸಮಾಧಾನ ಕೊಡು ದೇವ, ನಿನಗೆ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಕೇಳಿ ಸದುತ್ತರ ಕೊಟ್ಟಿದ್ದೀನಿ ನಂಬಿದೆವಪ್ಪ. ನಿನ್ನ ಕೃಪೆಯಂತೆ ನಡೆಸು. ನಮ್ಮದೆಲ್ಲ ಹೇಳ್ಕೊಳಕ್ಕೆ ನಮ್ಗೆ ಯಾವ ಆಸ್ಪದ ಇಲ್ಲ ಕರ್ತನೆ. ನಂಬಿದ ಮಕ್ಕಳಿಗೆ ಎಂದಿಗೂ ಕೈ ಬಿಡಲ್ಲ ಅಂತ ಹೇಳಿದ್ದೇವ. ನಿನ್ನ ಚಿತ್ತವಂತೆ ನಡೆಸೋಪ್ಪ. ಅವರ ಚಿತ್ತದ ಕರ್ತನೆ ಪ್ರಕಾರ ಜೀವಿಸದೆ ನಿನ್ನ ಚಿತ್ತದ ಪ್ರಕಾರ ಜೀವಿಸುವಂತೆ ಪ್ರತಿಯೊಂದು ಮಕ್ಕಳೇ ಈ ದಿನಗಳಲ್ಲಿ ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.